ಎಂತ ಪ್ಲಾನ್ ಇತ್ತು ನಿಮ್ದು ಥೈಲ್ಯಾಂಡ್ ಇಂದು? 3 ಮಂದಿ ಅಲ್ಲಿ ಹೋಗೋದ್ರಿ, ಅಲ್ಲಿ ಗುಡಿಗಳವ, ಚಲೋ ಚಲೋ ಗುಡಿಗಳವ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು. ಥೈಲ್ಯಾಂಡ್ದಾಗೂ ಅವರು ಅಲ್ಲಿ ಸ್ವಲ್ಪ ಚಲೋ ಚಲೋ ಇದು ಒಳ್ಳೊಳ್ಳೆ ಕ್ಷೇತ್ರಗಳು ಅವ ರೀ ಅಲ್ಲಿ. ಸೊ ಆ ಕ್ಷೇತ್ರಗಳಿಗೆಲ್ಲ ವಿಸಿಟ್ ಮಾಡಿ ಬರ್ಬೇಕಂತ ನಾವು ಒಂದು ಅನ್ಕೊಂಡಿದ್ವಿ. ಯಾವ ಕ್ಷೇತ್ರಗಳು ಆದಿ? ಕ್ಷೇತ್ರ ಅಲ್ಲಿವರೆಗೆ ಕ್ಷೇತ್ರ ನಮಗ್ ಗೊತ್ತು, ಹೋಗಿಲ್ಲಲ್ರಿ, ಹೋಗಿದ್ರೆ ಹೇಳ್ತಿದ್ದೆ ನಾನು ನಿಮ್ಗೆ. ಪ್ಲಾನ ಮುಂದೋಗಿಲ್ಲ. ಥೈಲ್ಯಾಂಡ್ ಹಿಸ್ಟ್ರಿ ಹೇಳ್ತಿದ್ದೆ, ಒಂದು ತಾಸು ಅದನ್ನ ಮಾತಾಡ್ತಿದ್ವಿ. ಸ್ವಿಟ್ಜರ್ಲ್ಯಾಂಡ್ ಇಂದ ಏನಾರ ತಗೊಂಬ ಅಂದ್ರೆ ಬರ್ಫ್ ತಗೊಂಬಂದಾನ್ರಿ. ಅಲ್ಲಿ ಸ್ನೋ ತಗೊಂಬಂದಾನ, ವಾಟರ್ ಬಾಟಲ್. ಇವ್ರದೇನ್ ಕೇಳ್ತೀರಿ ಮಾತು? ಇವ್ರು ಸುಮ್ಮ ಅದ 90% ಏನ್ರಿ ಮಾತಾಡೋದು. ಹೌದಲ್ಪ, ಮಜಾ ಆಗ್ಯದಲ್ರಿ, ಏನಲ್ಲಿ ಬರುದಿಲ್ಲ. ಓ ಮೈ ಗಾಡ್. ನಾನು ಆಫ್ ದ ಕ್ಯಾಮ್ರಾನು ಐ ವಾಸ್ ಜಸ್ಟ್ ಅಬ್ಸರ್ವಿಂಗ್. ಯೂಶಲಿ ಈ ಸ್ಟ್ಯಾಂಡಪ್ ಕಮಿಡಿಯನ್ಸ್ ಅಥವಾ ಕಾಮಿಕಲ್ ಸ್ಕ್ರಿಪ್ಟ್ ಬರೆಯೋರು ಇವರೆಲ್ಲ ಯಾವಾಗ ನಾವು ಡಿಸ್ಕಷನಿಗೆ ಹಿಂಗೆ ಕೂತ್ಕೊಂಡಾಗ್ಲೂ ಕೂಡ ತುಂಬ ಬೋರಿಂಗ್ ಇರುತ್ತೆ ಕೆಲವೊಂದ್ಸಲ. ನಾನು ಅದೇ ಅನ್ಕೊಂಡೆ, ಈಗ 3 ಜನ ಬಂದು ಅವ್ರು ಬರೀ 3 ಜನ ಹೇಳಿದ್ದಕ್ಕಷ್ಟೇ ಉತ್ತರ ಕೊಟ್ಕೊಂಡು ಅವ್ರದ್ದೇ ಲೋಕದಲ್ಲಿ ಕಳೆದು ಹೋಗ್ಬಿಟ್ರೆ ನಾನು ಏನು ಕೇಳೋದು ಅವ್ರನ್ನ ಅಂತ ಆಗಿತ್ತು. ಬಟ್ ಯು ಆರ್ ಇನ್ ಅ ಡಿಫ್ರೆಂಟ್ ಝೂಮ್, ನಿಮ್ಮದೇ ಒಂದು ಲೋಕ ಇದೆ, ಅದರಲ್ಲಿ ಫನ್ ಇದೆ, ಎನಿ ಟೈಮ್ ಫನ್ನಲ್ಲಿ ಇದ್ದೀರಿ. ಎಲ್ಲೋ ನಾವು ಸುಮ್ ಕೊಡಂಗಿಲ್ರಿ, ಎಲ್ಲಿ ಹೋದ್ರು ಏನಾರೇ ಮಾಡ್ಕೋತಾನೆ ಇರ್ತೀವಿ. ಸೊ ಅದಕ್ಕೆ ಒಮ್ಮೊಮ್ಮೆ ನಮಗೆ ಅಂಜಿಕೆ ಬರ್ತದೆ, ಅವು ಎಲ್ಲರೇ ನಮಗೆ ಬಂದು ಬಡದು ಜೈಲಿಗೆ ಹಾಕಿದ್ದಾರೆ ಯಾರೇ ಅಂತ ಅಂಜಿಕೆ ಬರ್ತದೆ. ಯಾಕೆ ತಪ್ಪಿ ನಮ್ದು ಅಂದ್ರೆ ಇಲ್ಲಿಂದ ಬರ್ತದ್ರಿ ಮಾತು, ಇಲ್ಲಿ ತನಕ ಹೋಗಂಗಿಲ್ರಿ, ಅದು ಸಿದ್ಧ ಇಲ್ಲಿ ಬಂದ ಬಿಡ್ತದೆ. ಅದಕ್ಕೆ ಪ್ರೊಸೆಸ್ ಆಗಂಗಿಲ್ಲ, ಅದಕ್ಕೆ ಅಂಜಿಕೆ ಬರ್ತದ್ರಿ. ಅದ್ರೆ ಹಿಡ್ಕೊಳ್ಳೋ ತಾಕತ್ತ ಇಲ್ರಿ ನಮಗೆ. ಅದೇನಂತಾರೆ, ಜರ್ಡಿ ಇರಲ್ಲ. ಹಾ, ಏನಿಲ್ರಿ, ಒಟ್ಟು ಅನ್ಫಿಲ್ಟರ್ಡ್. ಎಲ್ಲ ತಗ್ಲಾಕೊಂಡಿದ್ದೀರಾ ಹಂಗೆ ಹೇಳಿ? ಇನ್ನ ಏನ್ ಟಚ್ ವುಡ್ ಇನ್ನ ನ್ಯೂಸ್ ಆಗಿ ಇನ್ನ ಬಂದಿಲ್ರಿ. ಏನ್ ಮಾಡಿ ಯಾವಾಗ ಬರ್ತೀವಿ ಗೊತ್ತೂ ಇಲ್ಲ. ಕರೆ ಇಂಥ ಇಂಟರ್ವ್ಯೂ ಬರ್ಲಿಕ್ಕೆ ಇಷ್ಟಪಡ್ತೀವಿ. ಬರಕ್ ಆಸೆ ಇದೆಯಾ? ಬೇಡ, ದಯಮಾಡಿ ಬೇಡ. ಹೋಗ್ಲಿ, ನಾವು ನ್ಯೂಸ್ ಚಾನಲ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಬೆಸ್ಟ್ ರೀ, ನಂಬರ್ 1 ನ್ಯೂಸ್ ಚಾನಲ್ ಅದ ಇದು. ನಮಗೆ ಭಾಳ ಇಷ್ಟ, ನಾವು ನೋಡ್ತೀವಿ ಇದನ್ನೆಲ್ಲ. ನೀವು ಎಂಪ್ಲಾಯ್ ಆಗಿದ್ರಲ್ಲ ಸ್ವಲ್ಪ? ಹಾ, ಹೌದೌದು. ನಾವು ನಿಮ್ದು ಇದ್ರೊಳಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ದಾಗ ನಾವು ಎಲ್ಲ ಊರಿಗೆ ಮೈಕ್ ಹಿಡ್ಕೊಂಡು ನೀವು ಬಿಜೆಪಿ ಹಾಕ್ತಿರೋ, ಹಾ, ನಿನ್ನ ಓಟೇ ನನ್ನ ಓಟ್ರಿ, ಯಾರ್ದೋ ಓಟು ಯಾರ್ದೋ ಮಾತು, ಬಟ್ ಎಲ್ಲರೂ ಕೇಳ್ಕೊತ ಹೋಗಿದ್ವಿ ನಾವು. ಯಾರಿಗೆ ಹಾಕ್ತೀರಿ ನೀವು? ಬಿಜೆಪಿ ಬೇಕು, ಕಾಂಗ್ರೆಸ್ ಬೇಕು, ಇವ್ರು ಎದಕ್ಕೆ ಎಲೆಕ್ಟ್ ಆಗ್ಬೇಕು, ಇವ್ರಿಗೆ ಎದಕ್ಕೆ ಓಟ್ ಹಾಕೋದು ನೀವು, ಹಂಗಿಂಗ ಮಂಡಲ್ರಿ. ಬಟ್ ಎಲ್ಲರಿಗೂ ಹೋಗಿ ಮಾತಾಡೋದು. ಕರೆ ಭಾಳ ತ್ರಾಸ ಆತ್ರಿ ಮ್ಯಾಮ್, ಬಿಸಿಲಾಗ ಎಷ್ಟು ಅಡ್ಡಾಡುದ್ರಿ, ಭಾಳ ತ್ರಾಸ ಅದ್ರಿ ಅದು. ಪಾಪ ಅಲ್ವ ಮತ್ತೆ ನನ್ನ ರಿಪೋರ್ಟ್ರು? ಹಾ, ಪಾಪ್ರಿ ಅವ್ರು, ಖರೆ ಪಾಪ್ರಿ ಅವ್ರಿಗೆ. ಅವ್ರನ್ನ ಭಾಳ ತ್ರಾಸ ಆತ್ರಿ ನಮಗೆ. ನೆಕ್ಸ್ಟ್ ಟೈಮ್ ಕರೆದ್ರಿ ಅವರು, ನಾ ಬ್ಯಾರೆ ಕಡೆ ಇದೀನಿ ಅಂತ ಹೇಳಿದ್ರಿ ಅವ್ರು. ಸುಳ್ಳು ಹೇಳ್ಬಿಟ್ಟೆ ನಾ, ನಿಮ್ಮ ನ್ಯೂಸ್ದವ್ರಿ ಇಲ್ರಿ ನಂಗೆ ಆಗೋದಿಲ್ಲ, ಸ್ವಲ್ಪ ಬ್ಯಾರೆ ಕಡೆ ಇದೀನಿ ಅಂತ ಹೇಳ್ಬಿಟ್ಟಿರಿ ಅವ್ರಿಗೆ. ಸಾರಿ ರೀ ರಿಪೋರ್ಟರ್ಸ್, ಈ ಒಂದು ವೇದಿಕೆ ಮುಖಾಂತರ ಸಾರಿ ಕೇಳ್ತೀನಿ ನಿಮ್ಗೆ. ಇನ್ನೊಮ್ಮಿದ್ರೆ ಕರಿಬೇಡ್ರಿ, ಫೋನ್ ಹಚ್ಬೇಡ್ರಿ, ಭಾಳ ತ್ರಾಸದಾಗ ಕೆಲಸ. ಟ್ರಬಲ್ ಆಗ್ತದಿಲ್ಲ, ಇವತ್ತೇ ಆಗೋಂಗ್ ಕಾಣ್ತದೆ. ಇಲ್ಲ, ಹಂಗೇದೇನು ಟ್ರಬಲ್ ಆಗಲ್ಲ ಬಿಡಿ. ಸೊ ವೀಕ್ಷಕರೇ, ನಮ್ಮಲ್ಲಿ ನನ್ನ ಓಟು ನನ್ನ ಮಾತು ಅಂತ ಹಿಂದಿನ ಎಲೆಕ್ಷನ್ ಇತ್ತಲ್ಲ, ಅದಕ್ಕೆ ಜನರ ಅಭಿಪ್ರಾಯ ತಿಳಿಯೋದಕ್ಕೆ ಅಂತ ಯೂಶಲಿ ರಿಪೋರ್ಟರ್ಸ್ ಹೋಗ್ತಾ ಇರ್ತಾರೆ. ಈ ಬಾರಿ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ, ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ತುಂಬಾ ಸಮಾಜದ ಮೇಲೆ ತಮ್ಮ ಮಾತಿನಿಂದ ಪ್ರಭಾವ ಬೀರ್ತಾರಲ್ಲ, ಹಾಗಾಗಿ ಅವರನ್ನ ಅಂತ ನಾವು ಫೀಲ್ಡ್ಗೆ ಇಳಿಸಿದ್ರ ಬಗ್ಗೆ. ಆದ್ರೆ ಅದು ಬಹಳ ಒಳ್ಳೆ ಅನುಭವ ರೀ, ಅದು ಮಸ್ತ್ ಅನುಭವ ಅದು. ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ಭಾಳ ಮಂದಿ ಬೈದ್ರಿ, ಯಾಕೆ ಹಿಂಗೆ ಯಾಕೆ ಬೈದಿರ್ತೇವೆ, ಅದ ಕರೆ ಅದು ಭಾಳ ಚಲೋ ಎಕ್ಸ್ಪೀರಿಯನ್ಸ್ ಇತ್ತು ರೀ ಅದು. ಇಷ್ಟು ಚಲೋ ಆತಲ್ರಿ, ಇನ್ನೊಮ್ಮೆ ಬರ್ಬೇಕಂತ ಅನ್ಸಲ್ತಾಗ ನನಗೆ. ಕರೆ ಆ ರಿಪೋರ್ಟರ್ಸಿಗೆ ಒಂದು ರೆಸ್ಪೆಕ್ಟ್ ಅದ ರೀ ನನಗೆ. ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊತಿದ್ದೀರಾ? ಇಲ್ರಿ, ಹಂಗೇನಿಲ್ಲ, ಡ್ಯಾಮೇಜ್ ಆಗೇ ಇಲ್ರಿ, ಇನ್ ಮೇಲೆ ಆಗ್ಬೋದು. ಕರೆ ಆ ರಿಪೋರ್ಟರ್ಸ್ಗೆ ರೆಸ್ಪೆಕ್ಟ್ ಅದ ರೀ, ಎಲ್ಲ ರಿಪೋರ್ಟರ್ಸಿಗೆ. ಪಾಪ ಅವರು ಆ ಫೀಲ್ಡ್ದಾಗ ನಿಂತು ಬಿಸಿಲಾಗ ನಿಂತು ಅಷ್ಟೆಲ್ಲ ಮಾಡ್ತಾರಲ್ಲ. ನಮ್ಮ ಕೈಲಿ ಅಂದ್ರೆ ನಾ ಇದು ಹೇಳುತ್ತೀವಿ ಉದ್ದೇಶ ಏನಪ್ಪ ಅಂದ್ರೆ, ನನ್ನ ಕೈಲಿ ಆಗ್ಲಿಲ್ಲ ಅದು ಅಂತ ಹೇಳಿ. ನಮ್ಮ ಕೈಲಿ ಅಷ್ಟೆಲ್ಲ ನಿಗಂಗಿಲ್ಲ ದೊಡ್ಡ ದೊಡ್ಡ ಕೆಲಸ. ಅವ್ರು ಮಾಡೋದೇ ಚಂದ ಅದು, ಬಟ್ ಅವ್ರಿಗೆ ಅದು ಭಾಳ ತಾಕತ್ ಬೇಕ್ರಿ ಅದನ್ನ ಮಾಡ್ಲಿಕ್ಕೆ. ಅವ್ರ ರಿಪೋರ್ಟರ್ಸಿಗೆ ಒಂದು ಕ್ಲಾಪ್ಸ್. ಲವ್ಲಿ ಲವ್ಲಿ.
ಸೋಷಿಯಲ್ ಇನ್ಫ್ಲೂಯೆನ್ಸಿಂಗ್ ಅಂತ ಬಂದಾಗ ಇವತ್ತಿಗೂ ತುಂಬಾ ಜನ ಕೇಳೋದು ಬದುಕೋದಕ್ಕೆ ಏನ್ ಮಾಡ್ತೀರಿ ಅಂತ. ಈ ಪ್ರಶ್ನೆ ಕೇಳ್ತಾರಾ ಪವ್ಯ ಅವರೇ? ಕೇಳ್ತಾರ್ರಿ. ಏನು ಮಾಡ್ತೀರಿ, ಎಲ್ಲಿ ಕೆಲಸ ಮಾಡ್ತೀರಿ, ಯಾವ IT ಜಾಬು, ಎಲ್ಲಿ ವೈಟ್ ಫೀಲ್ಡ್ ಮಾರುತಳ್ಳಿ ಇದು ಫ್ಯಾಕ್ಟ್ರಿಗೆ ಹೋಗ್ತೀವಿ ಇಂಥ ಕೇಳಿದ್ರು ಸರ್. ಇಲ್ಲಿ ಫ್ಯಾಕ್ಟ್ರಿ ಹೋಗೋಣ ಫ್ಯಾಕ್ಟ್ರಿ ಬಾಬಾ. ಸರಿ ಕಂಟಿನ್ಯೂ. ಯಾವ ಮನೆ ಕಟ್ಟಿಕೊಂಡ್ರಿ? ಯಾವ ಕಾಲೇಟ್ ಹೋಗಿದ್ರಿ? ಹೇಳಿ ಸಾರಿ. ಹಿಂಗೆ ಕೇಳ್ತಿರ್ತಾರ್ರಿ, ನಾವು ಹೇಳ್ತೀವಿ ಅವ್ರಿಗೆ ಇಲ್ಲ ಫುಲ್ ಟೈಮ್ ಇದೇ ಮಾಡ್ತೀವಂತ. ಬಟ್ ಅದೊಂದು ಚೇಂಜ್ ಶಿಫ್ಟ್ ಅಂತೂ ಆಗಿದೆ ಅಲ್ವಾ? ಅಂದ್ರೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ನ ನೋಡೋ ರೀತಿ ಚೇಂಜ್ ಆಗಿದೆ. ಇಫ್ ಯು ಗೋ ಟು 10 years ಬ್ಯಾಕ್, 10 ವರ್ಷದ ಹಿಂದೆ ಹೋದ್ರೆ ಅದರ ಅಕ್ಸೆಪ್ಟೆನ್ಸ್ ಬಹಳ ಪ್ರಾಬ್ಲಮ್ಯಾಟಿಕ್ ಇತ್ತು. ಬಟ್ ಈಗ ಐ ಥಿಂಕ್ ಅದೊಂದು ಜಾಬ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅಂದ್ರೆ ಸೋಷಿಯಲ್ ಇನ್ಫ್ಲೂಯೆನ್ಸಿಂಗ್ ಅನ್ನೋದು ಇದೆ, ಅಂದ್ರೆ ಇಟ್ಸ್ ವೆರಿ ಎಫೆಕ್ಟಿವ್ ಅನ್ನೋದು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು 10 ವರ್ಷದ ಹಿಂದಕ್ಕೂ ಈಗೂ ಏನ್ ಅನ್ಸುತ್ತೆ? ಅದೇ ರೀ, ಪ್ರೊಫೆಷನ್ ಅಷ್ಟೇ ಚೇಂಜ್ ಆಗಿದೆ. ಟ್ರೆಂಡ್ ಅಂತೂ ಅದೇ ಅದ. 10 ವರ್ಷದಿಂದ ಎಲ್ಲರೂ ಇಂಜಿನಿಯರ್ ಆಗ್ತಿದ್ರು, ಈಗ ಎಲ್ಲರೂ ಮನೆಗೆ ಒಬ್ಬೊಬ್ರು ಕ್ಯಾಮ್ರಾ ಹಿಡ್ಕೊಂಡು ಮಿನಿ ಬ್ಲಾಗ್ ಅದು ಇದು ಕ್ರಿಯೇಟರ್ಸ್ ಆಗ್ಬಿಟ್ರೆ ಕ್ರಿಯೇಟರ್ಸ್ ಭಾಳ ಭಾಳ ಆ್ಯಂಡ್ ಬರ್ಬೇಕ್ರಿ. ಯಾಕಂದ್ರೆ ಅದೊಂದು ಇದು ಅದು ಸೆಲ್ಫ್ ಎಂಪ್ಲಾಯ್ಡ್ ಸೆಲ್ಫ್ ಸಸ್ಟೈನ್ ಕೆಲಸ ಅದು. ಡಿಫ್ರೆಂಟ್ ಪ್ರೊಫೆಷನ್. ಸ್ಟೆಬಿಲಿಟಿ ಇರುತ್ತಾ KJJ? ಇರ್ತದೆ. ಲೈಕ್ ಇಟ್ ಡಿಪೆಂಡ್ಸ್, ನೀವು ಎಷ್ಟು ವರ್ಷದಿಂದ ಮಾಡಿರ್ತೀರಿ, ಎಷ್ಟು ಸ್ಟೆಬಿಲಿಟಿ ಪ್ಯಾಷನೇಟ್ ಒಬ್ಬ ಸ್ಟೇಬಲ್ ಇದೆ. ಇಲ್ಲ ಬಟ್ ಅದ ಸ್ಟಾರ್ಟಿಂಗ್ದಾಗ ನಿಮ್ಗೆ ಇಮಿಡಿಯೇಟ್ಲಿ ಸಿಗಬೇಕು ಅಂದ್ರೆ ಲೈಕ್ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಮನಿ ಫ್ರಮ್ ಇಟ್, ಇಮಿಡಿಯೇಟ್ಲಿ ಸಿಗಂಗಿಲ್ಲ. ಸ್ವಲ್ಪ ಟೈಮ್ ತೊಗೋತದ. ಆಮೇಲೆ ಸ್ಟೇಬಲ್ ಆಗ್ಲಿಕ್ಕೂ ಸ್ವಲ್ಪ ಟೈಮ್ ತೊಗೋತದ. ಪೇಷನ್ಸ್ ಇರ್ಬೇಕಷ್ಟ. ಇಲ್ಲ ಅಂದ್ರೆ ನಿಮ್ಗೆ ಆಗಂಗಿಲ್ಲ. ಪೇಷನ್ಸ್ ಇರಲಿಲ್ಲ ಅಂದ್ರೆ ಆಗಂಗಿಲ್ಲ.